ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅರ್ಧ ಕೆ ಜಿ ಮೀನನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಈ ಮೀನನ್ನ ಅರ್ಧ ಕೆ ಜಿ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ತೇಜು ಕಬಾಬ್ ಪೌಡ್ರನ್ನ ತಗೊಂಡಿದ್ದೀನಿ. ನಾವು ಇದನ್ನು ಕಟ್ ಮಾಡಿ ಹಾಕೊಳ್ಳೋಣ. ನಾನು ಬೆಳ್ಳುಳ್ಳಿ ಪೇಸ್ಟು ಸವಿರುಚಿ ಪ್ಯಾಕೆಟ್ನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಒಂದು ಮೊಟ್ಟೆನ ಒಡೆದಾಕ್ತೀನಿ. ನಾನು ಉಪ್ಪು ಖಾರ ಏನೂ ಹಾಕಲ್ಲ ಫ್ರೆಂಡ್ಸ್, ಎಲ್ಲ ಅದರಲ್ಲೇ ಇರ್ತೈತೆ, ಅದಕ್ಕೋಸ್ಕರ ಏನೂ ಹಾಕಲ್ಲ. ನೀವು ಬೇಕಂದರೆ ಉಪ್ಪು ಖಾರ ಹಾಕ್ಕೊಳ್ಳಿ ಸ್ವಲ್ಪ. ಇದನ್ನು ಉಂಟೆ ಇಲ್ದಿರ ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್. ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಇವಾಗ ಚೆನ್ನಾಗಿ ತೊಳ್ಕೊಂಡಿರೋ ಮೀನನ್ನ ನೀರಿಲ್ದಿರ ನೀಟಾಗಿ ಡ್ರೈ ಮಾಡ್ಕೊಬೇಕು. ಆಮೇಲೆ ಈ ಸೆಂಟ್ರಲ್ಲಿ ಒಂದೊಂದು ನಾಟಿಕ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ. ಅವಾಗೆ ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋದು. ನೋಡಿ, ಈ ಥರ ಕ್ಲೀನಾಗಿ ಹಿಂದ್ಗಡೆ ಮುಂದ್ಗಡೆ ಒಳಗಡೆ ಎಲ್ಲನೂ ಕ್ಲೀನಾಗಿ ನಾವೇನು ಕಲಿಸಿರ್ತೀವಿ ಅದೆಲ್ಲನೂ ಇದಾಗಬೇಕು. ಇದೇ ಥರ ಎಲ್ಲ ಮೀನನ್ನ ಕಲಿಸ್ಕೊಬೇಕು ಫ್ರೆಂಡ್. ಇದೇ ಥರ ನೀಟಾಗಿ ಎಲ್ಲ ಕಲಿಸ್ಕೊಂಡು ಒಂದು 10 ಮಿನಿಟ್ಸು ನೆನೆಯಕ್ಕೆ ಬಿಡಬೇಕು ಫ್ರೆಂಡ್. ನೀಟಾಗಿ ಈ ಥರ ಚೆನ್ನಾಗೆಲ್ಲ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಬೇಕು. ಇವಾಗ ಒಂದು ತವಾ ಇಟ್ಕೊಂಡು ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಆ ಫಿಶ್ನ ತಗೊಂಡು ಅದರಲ್ಲಿ ಹಾಕ್ಕೊಬೇಕು. ತುಂಬ ಟೇಸ್ಟಿ, ತುಂಬ ರುಚಿಯಾಗಿರ್ತೈತೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮೀನನ್ನು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಹಾಕ್ಕೊಂಡು ಒಂದು ಸೈಡು ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್. ಇದೇ ಥರ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಒಂದು ಪ್ಲೇಟಿಗೆ ತಗೊಂಡ್ರೆ ಫಿಶ್ ಕಬಾಬ್ ರೆಡಿ ಫ್ರೆಂಡ್. ರುಚಿಯಾದ ಫಿಶ್ ಕಬಾಬ್ ರೆಡಿ ಆಗುತ್ತೆ ಫ್ರೆಂಡ್.